ನೋಡಿ, ಹೀರೆಕಾಯಿ ಪಲ್ಯ, ಮೊಸರು, ಬಿಸಿ ಉಪ್ಪಿನಕಾಯಿ. ಅಂದರೆ ಮಾವಿನಕಾಯಿ ಸೀಸನ್ ಅಲ್ಲ ಈಗ, ಮಾವಿನಕಾಯಲ್ಲಿ ಬಿಸಿ ಉಪ್ಪಿನಕಾಯಿ. ಇದು ರಸಮ್. ಇದು ಸಜ್ಜೆ ರೊಟ್ಟಿ. ಜೋಳದ ರೊಟ್ಟಿ ಮಾಡ್ತೀನಿ ಅಂದನಲ್ಲ, ಜೋಳದ ರೊಟ್ಟಿ ಮಾಡಿಲ್ಲ, ಸಜ್ಜೆ ರೊಟ್ಟಿ. ಕಾಣಿಸ್ತಾ ಇದೆಯಾ? ಇದು ಸಜ್ಜೆ ರೊಟ್ಟಿ ದಪ್ಪನಾಗಿ ಮಾಡಿರ್ತೀನಿ ರೀ. ಅದೇ ಇಷ್ಟು ದಪ್ಪ ಇರುತ್ತೆ ನೋಡಿ. ನನ್ನ ರೊಟ್ಟಿ ಒಂದೇ ಸಾಕು, ಹೊಟ್ಟೆ ತುಂಬುತ್ತೆ. ಅರ್ಧ ರೊಟ್ಟಿ, ಅರ್ಧ ಹೀರೆಕಾಯಲ್ಲಿ ತಿನ್ನೋದು, ಅರ್ಧ ಮುರಿದಾಕ್ಕೊಂಡು ಇದು ಸಾರು ಕಲಿಸ್ಬಿಟ್ಟು ಉಪ್ಪಿನಕಾಯಿ ಇಟ್ಕೊಂಡು ತಿನ್ನೋದು. ಮೊಸರು ಪಲ್ಯ ಇವೆರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬನ್ನಿ ಊಟ ಮಾಡೋಣ. ಏನು ಅನ್ಕೋಬೇಡಿ, ಬನ್ನಿ ಊಟ ಮಾಡೋಣ. ಬನ್ನಿ, ನಮ್ಮದು ಊಟದ ಟೈಮ್ ಆಯಿತು. ಊಟ ಮಾಡೋಣ, ತಿನ್ನಿ, ಚೆನ್ನಾಗಿರುತ್ತೆ. ಮೊಸರು ಕಲಿಸ್ಕೊಂಡು ಅಂದರೆ ಹೀರೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. ನಾಳೆ ನಾನ್ ವೆಜ್ಜು, ಇವತ್ತು ಇಲ್ಲ, ಇಷ್ಟೇ ಊಟ. ಮತ್ತು ರಾತ್ರಿಗೆ ತೋರಿಸ್ತೀನಿ. ಈಗಂತೂ ಇದಿಷ್ಟೇ ನನ್ನ ಊಟ. ಬನ್ನಿ ನೀವು ಊಟ ಮಾಡಿ. ನಮಗೆ ವಯಸ್ಸಾಗಿದೆ ಅಲ್ಲ, ಅದಕ್ಕೋಸ್ಕರನೇ ಏಜ್ ಆದವ್ರ ಫುಡ್ ಇದು. ಅಂದರೆ ಚಿಕ್ಕ ಮಕ್ಕಳು ತಿನ್ಬೋದು, ಎಲ್ಲರಿಗೂ ತುಂಬ ಒಳ್ಳೆಯದು. ಮಸಾಲೆ ಐಟಮ್ಸು, ಬಿಸಿಲು ಕಾಲ, ಗ್ಯಾಸ್ಟ್ರಿಕ್ ಆಗುತ್ತಾ, ಸೆಕೆ ಅನಿಸುತ್ತಾ ಅಂತಿಂಥದ್ದೆಲ್ಲ ತಿನ್ನಬಾರ್ದು. ಹೆಲ್ದಿ ಫುಡ್ ತಿನ್ನಬೇಕು, ಹೆಲ್ದಿಯಾಗಿ ಇರಬೇಕು. ಏನಂತೀರಾ? ತಿನ್ನೋಣ ಬರ್ರಿ. ಇಲ್ಲ ಇದೇ ಥರ ನಾ ಹೇಳ್ಕೊಟ್ಟಂಗೆ ನಿಮ್ಮ ಮನೇಲಿ ಮಾಡ್ಕೊಂಡು ಊಟ ಮಾಡಿ. ನಮ್ಮ ಊರಿಗೆ ಬನ್ನಿ, ನಮ್ಮ ಮನೆಗೆ ಬನ್ನಿ, ಊಟ ಮಾಡೋಣ. ಹೆಂಗಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇನ್ಮೇಲೆ ದಿನನಿತ್ಯ ಇಡ್ತಿರ್ತೀನಿ, ನೋಡ್ಕೊಂಡು ಬರ್ರಿ, ಫಾಲೋ ಮಾಡಿ. ಬಾಯ್.